ಸರ್ ನಮಸ್ತೆ, ಎಲ್ರಿಗೂ 45 ವರ್ಲ್ಡ್ಗೆ ಸ್ವಾಗತ. ಮೊದಲನೇದಾಗಿ ನಮ್ಮ ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್ಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾಕಂದರೆ ಈ ಥರ ಸಿನಿಮಾ ಮಾಡೋಕ್ಕೆ ಕನ್ನಡದಲ್ಲಿ ತುಂಬ ಧೈರ್ಯ ಅಲ್ಲ, ಡಬಲ್ ಗುಂಡಿಗೆ ಅಲ್ಲ, 16 ಗುಂಡಿಗೆ ಬೇಕು. ಅದನ್ನು ಅವ್ರು ಮಾಡಿದ್ದಾರೆ. ಎರಡನೇದು ನಮ್ಮ ಅರ್ಜುನ್ ಜನ ಸರ್, ನಮಗೆಲ್ಲ ಮ್ಯೂಸಿಕ್ ಡೈರೆಕ್ಟ್ರಿಗೆ ಗೊತ್ತವ್ರೆ ಅಂತ ಮ್ಯಾಜಿಕಲ್ ಕಂಪೋಸರ್ ಅಂತ. ಈಗ ಮ್ಯಾಜಿಕಲ್ ಕಂಪೋಸರ್ ಜೊತೆಗೆ ಮ್ಯಾಜಿಕಲ್ ಡೈರೆಕ್ಟರ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಲೆಜೆಂಡ್ಸ್ ಮೂವರು ಸೂಪರ್ ಸ್ಟಾರ್ನ ಇಟ್ಕೊಂಡು ಅಷ್ಟು ಸಂಭಾಳಿಸಿ ಇಷ್ಟು ಫ್ಯಾನ್ಸ್ ಇದನ್ನ ಮೇಂಟೈನ್ ಮಾಡೋದು ಸುಲಭ ಅಲ್ಲ. ಅದರಲ್ಲೂ ಶಿವಣ್ಣ ಉಪ್ಪಿ ಸರ್ ಅಂತ ಟಾಪ್ ನಾಚ್ ಆ್ಯಕ್ಟರ್ಸ್ಗಳನ್ನ ಇಟ್ಕೊಂಡು ಮಾಡೋದಷ್ಟು ಸುಲಭ ಅಲ್ವೇ ಅಲ್ಲ. ಮೊದಲನೇದು ಹೇಳಬೇಕು ಆ ಕ್ರಿಯೇಟಿವಿಟಿಗೆ. ಎರಡನೇದಾಗಿ ನಮ್ಮ ಕ್ಯಾಮ್ರಾ ವರ್ಕ್ ಸತ್ಯ ಸರ್ ಆಗಲಿ ಸೂಪರಾಗಿ ಮಾಡಿದ್ದಾರೆ ಸರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇದರೆಲ್ಲರೂ ಮುಖ್ಯವಾಗಿ ನಮ್ಮ ರಾಜ್ ಬಿ ಶೆಟ್ಟಿ ಸರ್ ಬಗ್ಗೆ ನಾವು ಮಾತಾಡಲೇಬೇಕು. ಯಾಕಂದರೆ ಅವ್ರ ಮುಗ್ಧತೆ ಏನಿದೆಯೋ ಅದೇ ಸಿನಿಮಾ ಅದರಲ್ಲಿರೋದು. ಅವ್ರು ನಾವೇನು ನೋಡ್ಕೊಂಬಂದಿದ್ದೀವೋ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಏನಿದ್ದಾರೋ ಅದೇ ಥರ ತೋರಿಸಿದ್ದಾರೆ. ಜೊತೆಗೆ ಇದರಲ್ಲಿ ನಾನು 3 ಹೇಳ್ತೀನಿ ಸರ್. ರಾಜ್ ಬಿ ಶೆಟ್ಟಿ ಸರ್ ಅವರ ಕಾಮಿಡಿ, ಉಪ್ಪಿ ಸರ್ ಅವರ ಕ್ರಿಯೇಟಿವಿಟಿ ಮತ್ತು ಕನ್ಫ್ಯೂಷನ್, ಮತ್ತು ಶಿವಣ್ಣ ಅವರ ಮುಗ್ಧತೆ ಮತ್ತು ಏನಂತೀವಿ ತಾಯಿ ಕರುಳು ಅಂತ ಹೇಳ್ತೀವಿ, ಅದನ್ನು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ ಗರುಡ ಪುರಾಣ ಅನ್ನೋ ಒಂದು ನಾವೆಲ್ಲ ಕೇಳಿದ್ದೀವಿ, ಕನ್ನಡ ಪುರಾಣ ಅಂತ ಕೇಳಿದ್ದೀವಿ ಸರ್ ಆಲ್ಮೋಸ್ಟ್ ಆಲ್. ಅದನ್ನು ನಮ್ಮ ಮನಸ್ಸಲ್ಲಿ ನಾಟ್ಕೊಂಡಿರೋದೇ ಆ ಕ್ಷಣಕ್ಕಷ್ಟೇ ನೋಡಿರ್ತೀವಿ. ಬಟ್ ಇದನ್ನು ಮನಸ್ಸಿಗೆ ನಾಟಿ ಅದನ್ನು ನಾವು ಮಾಡೋ ಚಿಕ್ಕ ಚಿಕ್ಕ ತಪ್ಪುಗಳಾಗಲಿ, ನಮ್ಮ ತಾಯಿ ಜೊತೆಗೆ ಆ ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು, ಹುಡುಗಿ ಜೊತೆಗೆ ನಾವು ಟೈಮ್ ಕೊಡೋದಾಗಿರ್ಬೋದು, ಅದ್ರ ಜೊತೆ ಸಮಾಜ ಜೊತೆ ನಾವು ಹೇಗೆ ಇರಬೇಕು, ಒಂದು ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ನೋಡಿ ಸಲುಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿರ. ಅದರಲ್ಲೂ ಆ ಒಂದು ಬಿಟ್ಟು ಬರುತ್ತೆ, ಅದು ಹೇಳಂಗಿಲ್ಲ ಸರ್, ನೀವು ಸಿನಿಮಾ ನೋಡಲೇಬೇಕು. ಯಾಕಂದರೆ ಬಿಟ್ಕೊಟ್ಟಂಗಾಗುತ್ತೆ, ಹೇಳೋದಿಲ್ಲ. ಅದ್ರ ಜೊತೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ನಾವು ಹಾಲಿವುಡ್ ಫಿಲಮಲ್ಲಿ ಕೂತು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ ಅಂತ ನಮಗೆ ಅನಿಸ್ತಾ ಇದೆ. ಯಾಕೆ ಕನ್ನಡ ಫಿಲಮ್ ಥರ ಇಲ್ಲೇ ಇಲ್ಲ. ಅದರಲ್ಲೂ ಅದು ಶಿವಣ್ಣ ಇಂಟ್ರಡಕ್ಷನ್ ಸೀನ್ ಇದೆ ಸರ್, ಇಂಟರ್ವಲಲ್ಲಿ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಅಂತಾರಲ್ಲ, ಅದು ಮತ್ತೆ ಸೂಪರಾಗಿದೆ. ಶಿವಣ್ಣ ಅವ್ರ ಆ್ಯಕ್ಟಿಂಗ್ ಅಂತೂ ಸರ್ ಅಷ್ಟೇ ಸರ್, ಇನ್ನೇನಿಲ್ಲ. ಲವ್ ಯು ಸರ್. ಜೈ ಶಿವಣ್ಣ, ಜೈ ಉಪ್ಪಿ ಸರ್, ಜೈ ರಾಜ್ ಬಿ ಶೆಟ್ಟಿ, ಜೈ ಕನ್ನಡ ಚಿತ್ರರಂಗ, ಜೈ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್, ಅರ್ಜುನ್ ಜನ ಸರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.